ನನಗೆ ಹಸುವಾಗ್ತಿದೆ. ಇನ್ನೂ ಅಡುಗೆ ಆಗಿಲ್ವಾ? ನಾನು ಹೋಟೆಲ್ಗೆ ಹೋಗ್ತೀನಿ. ಸರಿ, 10 ನಿಮಿಷ ತಡ್ಕೊಳ್ರಿ. 10 ನಿಮಿಷದಲ್ಲಿ ಅಡುಗೆ ರೆಡಿ ಮಾಡ್ತೀಯಾ ಹಾಗಿದ್ರೆ? ಇಲ್ಲ ರೀ, ಅಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ. ಯಾಕೋ ನೀನು ಬಟ್ಟೆ ಒಗಿತಾ ಇದೀಯಾ? ಹೌದು, ಏನು ಮಾಡೋದಪ್ಪ? ಅಲ್ವೋ, ಮನೆ ಕೆಲಸಕ್ಕೆ ಕೆಲಸದೊಳನ್ನ ಇಟ್ಕೊಂಡಿದ್ದಲ್ಲ, ಎಲ್ಲಿ ಅವಳು? ನೀನು ಯಾಕೆ ಈ ಕೆಲಸ ಮಾಡ್ತಾ ಇದೀಯಾ? ಹೌದು, ಅವಳನ್ನೇ ನಾನು ಮದುವೆ ಆಗಿದ್ದೀನಿ. ಅವಳೇ ನನ್ನನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾಳೆ. ಸರಿ, ಅನುಭವಿಸು. 20 ದೋಸೆ ತಿಂದ್ರಾ ಸಾರ್? ಚೆನ್ನಾಗಿತ್ತಾ? 20 ದೋಸೆ ತಿಂದ್ರಾ ಸಾರ್? ಚೆನ್ನಾಗಿತ್ತಾ? ತಿಂದೆ, ಚೆನ್ನಾಗಿತ್ತು. ಹಾಗಿದ್ರೆ ಪಲ್ಯ ಚಟ್ನಿ ಎಲ್ಲ ಚೆನ್ನಾಗಿ ತಿಂದ್ರಾ? ತಿಂದೆ, ಚೆನ್ನಾಗಿತ್ತು. ಹಾಗಿದ್ರೆ ಪಲ್ಯ ಚಟ್ನಿ ಎಲ್ಲ ತಿಂದ್ರಾ ಸಾರ್? ತಿಂದೆ ಸಾರ್. ಹಾಗಿದ್ರೆ ಬಿಲ್ ಕೊಡು. ಬಿಲ್ಲ? 20 ದೋಸೆ ಫ್ರೀ ಅಂತ ಹಾಕಿದ್ದೀರಲ್ಲ. ಹೌದು, 20 ದೋಸೆ ಫ್ರೀ, ಆದ್ರೆ ಚಟ್ನಿ ಪಲ್ಯದ 600 ರೂಪಾಯಿ ಕೊಡು. ರೀ, ಒಂದೇ ದಿನದಲ್ಲಿ ಪ್ರಧಾನಿಗಳು 3 ದೇಶ ಸುತ್ತಿ ಹೇಗ್ ಬರ್ತಾರೆ? ಹೆಂಡತಿ ಜೊತೆಲಿ ಇಲ್ಲ ಅಂದ್ರೆ ಅಮೆರಿಕ, ರಷ್ಯಾ, ಜಪಾನ್ ಎಲ್ಲ ಸುತ್ತಿ ಬೆಂಗಳೂರಿಗೆ ವಾಪಸ್ ಬರ್ಬೋದು. ಹೆಂಡತಿ ಜೊತೆ ಇದ್ರೆ ಬಿಗ್ ಬಜಾರಲ್ಲೇ ರಾತ್ರಿ ಆಗುತ್ತೆ. ನನಗೆ 20 ಜನ ಮಕ್ಕಳು. ಹೌದಾ? ಫ್ಯಾಮಿಲಿ ಪ್ಲಾನಿಂಗ್ ಅವರು ನಿಮ್ಮ ಮನೆಗೆ ಬರಲಿಲ್ವಾ? ಬಂದಿದ್ರು, ಆದರೆ ಅಂಗನವಾಡಿ ಅನ್ಕೊಂಡು ಹಂಗೆ ವಾಪಸ್ ಹೊರಟೋದ್ರು. ಅಲ್ಲ ಕಣೋ, ಒಬ್ಬ ಮಹಿಳೆ ತನ್ನ ಪತಿಗಿಂತ ಮಕ್ಕಳನ್ನ ತುಂಬಾ ಪ್ರೀತಿಸ್ತಾಳೆ ಅಂದ್ರೆ ಅದು ಶುದ್ಧ ಸುಳ್ಳು. ಯಾಕೋ ಹಂಗೆ ಹೇಳ್ತೀಯಾ? ಯಾಕೆ ಅಂದ್ರೆ ಅವಳು ತನ್ನ ಮಕ್ಕಳನ್ನ ಬೇಕಾದ್ರೆ ಪಕ್ಕದ ಮನೇಲಿ ಬಿಡ್ತಾಳೆ, ಆದ್ರೆ ತನ್ನ ಗಂಡನ ಪಕ್ಕದ ಮನೇಲಿ ಬಿಟ್ಟು ಹೋಗೋದಿಲ್ಲ.